ಎಷ್ಟೋ ರೋಗಿಗಳು ದಾರಿಲಿ ಹೋಗ್ತಾನೆ ತನ್ನ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಹೃದಯಾಘಾತ ಅಂದರೆ ಅದು ತಕ್ಷಣ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ವಿತಿನ್ 3 ಅವರ್ಸೇ ಟ್ರೀಟ್ಮೆಂಟ್ ಕೊಟ್ಟಿದ್ದಲ್ಲಿ ಪೇಷಂಟ್ ಸರ್ವೈವ್ ಆಗೋದಾಗಲಿ ಅದ್ರ ಕಾಂಪ್ಲಿಕೇಶನ್ಸ್ ಆಗಲಿ ಹೆಚ್ಚಾಗಿರುತ್ತೆ. ಸೊ ಎಷ್ಟೋ ಜನ ಟೈಮ್ ವೇಸ್ಟ್ ಆಗಿಬಿಡ್ತಾಯಿತ್ತು. ಮೈಸೂರಿಗೆ ಬೆಂಗಳೂರಿಗೆ ಹೋಗೋಷ್ಟು ಟ್ರೀಟ್ಮೆಂಟ್ ತೊಗೊಳೋಷ್ಟೊಳಗೆ ತುಂಬ ಟೈಮ್ ವೇಸ್ಟ್ ಆಗ್ಬಿಡ್ತಾಯಿತ್ತು. ಹೃದಯಾಘಾತ ಆಗದೇ ಇರೋಂಗೆ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು. ಎಷ್ಟೋ ಜನ ನನಗೆ ಗ್ಯಾಸ್ಟ್ರಿಕ್ ಇದೆ, ತೊಂದರೆ ಇದೆ ಅಂತಲೇ ತುಂಬ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಇಮಿಡಿಯೇಟಾಗಿ ಬ್ಲಡ್ ಕ್ಲಾಟ್ ಫಾರ್ಮ್ ಆಗಿ ರಕ್ತ ಸಂಚಲನ ಏಕದಮ್ ಒಂದೇ ಹಠಾತ್ತನೆ ಸ್ಟಾಪ್ ಆಗುತ್ತೆ. ಆ ರಕ್ತ ಸಪ್ಲೈ ಮಾಡ್ತಕ್ಕಂತಹ ಭಾಗ ಏನಿದೆಯೋ ಅದು ಫುಲ್ಲು ನಿಷ್ಕ್ರಿಯಗೊಳ್ಳುತ್ತೆ. ಅದನ್ನೇ ನಾವು ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅನ್ನೋದು. ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ದಿವ್ಯ ರಘುನಾಥ್. ಈ ಹಿಂದೆ ಹೃದಯ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿದ್ರು ಅಥವಾ ಹಾರ್ಟ್ ಅಟ್ಯಾಕ್ ಆದ್ರೆ ಬೆಂಗಳೂರಿಗೆ ಬರಬೇಕಾಗಿತ್ತು. ಆದ್ರೆ ಈಗ ಇನ್ ಮುಂದೆ ಆ ಚಿಂತೆ ಇಲ್ಲ. ಯಾಕೆಂದ್ರೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಪಟ್ಟಂತೆ ಸಾಕಷ್ಟು ಉತ್ತಮವಾದಂತ ಚಿಕಿತ್ಸೆಯನ್ನ ನೀಡ್ತಿದ್ದಾರೆ. ಅಷ್ಟೇ ಅಲ್ಲ, ಒಳ್ಳೆ ತಂತ್ರಜ್ಞಾನ ಕೂಡ ಇದೆ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಯತೀಶ್, ಸೀನಿಯರ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜೈ ಶ್ರೀ ಗುರುದೇವ್. ನಾನು ಹೇಳ್ತಾ ಇದ್ದೆ ಕಾರ್ಯಕ್ರಮ ಆರಂಭದಲ್ಲಿ, ಈ ಹಿಂದೆ ಊರುಗಳಲ್ಲಿ ಏನಾದರೂ ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಹೃದಯ ಸಂಬಂಧಪಟ್ಟಂತ ಏನೇ ಕಾಯಿಲೆಗಳು ಇದ್ರೂ ಕೂಡ ಬೆಂಗಳೂರಿಗೆ ಬರಬೇಕಾಗಿತ್ತು. ಆದರೆ ಈಗ ಆ ಚಿಂತೆ ಇಲ್ಲ. ಆದಿಚುಂಚನಗಿರಿಯಲ್ಲೇ ಉತ್ತಮವಾದಂಥ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್, ಮೊದಲನೇದಾಗಿ ನಮ್ಮಲ್ಲಿ ಹೃದ್ರೋಗ ವಿಭಾಗ ಶುರುವಾಗಿ ಸುಮಾರು 1.5 ವರ್ಷ ಆಗ್ತಾ ಇದೆ. ಇದಕ್ಕೂ ಮುಂಚೆ ಯಾರಿಗೆ ಹೃದಯಾಘಾತ ಆಗಲಿ, ಹೃದಯ ಸಮಸ್ಯೆ ಆಗಲಿ, ಬೆಂಗಳೂರು ಅಥವಾ ಮೈಸೂರೇ ಡೆಸ್ಟಿನೇಷನ್ ಆಗಿರ್ತಾ ಇತ್ತು. ಎಷ್ಟೋ ರೋಗಿಗಳು ದಾರಿಲಿ ಹೋಗ್ತಾನೆ ತನ್ನ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಹೃದಯಾಘಾತ ಅಂದರೆ ಅದು ತಕ್ಷಣ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ವಿತಿನ್ 3 ಅವರ್ಸೇ ಟ್ರೀಟ್ಮೆಂಟ್ ಕೊಟ್ಟಿದ್ದಲ್ಲಿ ಪೇಷಂಟ್ ಸರ್ವೈವ್ ಆಗೋದಾಗಲಿ ಅದ್ರ ಕಾಂಪ್ಲಿಕೇಶನ್ಸ್ ಆಗಲಿ ಹೆಚ್ಚಾಗಿರುತ್ತೆ. ಸೊ ಟೈಮ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಎಷ್ಟೋ ಜನ ಟೈಮ್ ವೇಸ್ಟ್ ಆಗಿಬಿಡ್ತಾಯಿತ್ತು. ಮೈಸೂರಿಗೆ ಬೆಂಗಳೂರಿಗೆ ಹೋಗೋಷ್ಟು ಟ್ರೀಟ್ಮೆಂಟ್ ತೊಗೊಳೋಷ್ಟೊಳಗೆ ತುಂಬ ಟೈಮ್ ವೇಸ್ಟ್ ಆಗಿಬಿಡ್ತಾಯಿತ್ತು. ಈ ಆದಿಚುಂಚನಗಿರಿ ಹಾಸ್ಪಿಟ್ಲಲ್ಲಿ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಆಗಿ ಕಾರ್ಡಿಯಾಕ್ ಸರ್ವಿಸಸ್ ನಾವು 1.5 ವರ್ಷದ ಹಿಂದೆ ನಾವು ಪ್ರಾರಂಭಿಸ್ತೀವಿ. ಇದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಸುತ್ತಮುತ್ತಲಿನ 5 ಜಿಲ್ಲೆಗಳಲ್ಲಿ ಅಂದರೆ, ನಾವು 1.5 ವರ್ಷದ ಒಳಗಡೆ ನಾವು ಸುಮಾರು 1000ಕ್ಕೂ ಹೆಚ್ಚು ಕ್ಯಾಥ್ಲಾ ಪ್ರೊಸೀಜರ್ಸ್ನ ಮಾಡಿದ್ದೀವಿ. ಅದ್ರ ಜೊತೆಗೆ 500ಕ್ಕೂ ಹೆಚ್ಚು ಏಂಜಿಯೋಪ್ಲಾಸ್ಟಿ ಪ್ರೊಸೀಜರ್ಸ್ನ ಮಾಡಿದ್ದೀವಿ. ಅಂದರೆ ಏಂಜಿಯೋಪ್ಲಾಸ್ಟಿ ಪ್ರೊಸೀಜರ್ಸ್ ಮಾಡಿರೋರಿಗೆ, ಹಾರ್ಟ್ ಅಟ್ಯಾಕ್ ಇರೋರಿಗೆಲ್ಲ ದೇ ವಿಲ್ ಬಿ ಆನ್ ದ ಡೆತ್ ಬೆಡ್. ಅಂದರೆ 500ಕ್ಕೂ ಹೆಚ್ಚು ಜೀವಗಳನ್ನು ಉಳಿಸೋದ್ರಲ್ಲಿ ನಾವು ಸಫಲವಾಗಿದ್ದೀವಿ. ನಮ್ಮಲ್ಲಿ ರೆಗ್ಯುಲರ್ ಆಗಿ ECG, ಎಕೋ, TMT, OPD ಔಟ್ ಪೇಷಂಟ್ ಸರ್ವಿಸಸ್ ಜೊತೆಗೆ ಏಂಜಿಯೋಗ್ರಫಿ ಆ್ಯಂಡ್ ಏಂಜಿಯೋಪ್ಲಾಸ್ಟಿ ಸರ್ವಿಸಸ್ನ ಕೊಡ್ತಾ ಇದ್ವಿ. ಅದು 24/7. ಬೆಳಗ್ಗೆ 6 ಗಂಟೆ ಆಗ್ಬೋದು, ಇಲ್ಲ ಮಧ್ಯರಾತ್ರಿ 2 ಗಂಟೆ ಆಗಲಿ, 3 ಗಂಟೆ ಆಗಲಿ, ಎಷ್ಟೊತ್ತಾಗಲಿ ಪೇಷಂಟು ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದೆಲ್ಲ ವಿತಿನ್ 15 ಮಿನಿಟ್ಸ್ ಡೋರ್ ಟು ಬಲೂನ್ ಟೈಮ್ ಅಂತ ಹೇಳ್ತೀವಿ. ವಿತಿನ್ 15 ಮಿನಿಟ್ಸು ಪೇಷಂಟ್ ಕ್ಯಾಥ್ ರೀಚ್ ಆಗಿರ್ತಾರೆ. ಇಮಿಡಿಯೇಟಾಗಿ ನಾವು ರಕ್ತ ಸಂಚಲನ ಎಸ್ಟಾಬ್ಲಿಷ್ ಮಾಡ್ತೀವಿ. ಇದರಿಂದ ನಮ್ಮ ಸಾಧ್ಯ ಆಗೋದು ನಮ್ಮಲ್ಲಿ ಇರ್ತಕ್ಕಂಥ ಎಫೆಕ್ಟಿವ್ ಟೀಮ್, ಡೈನಮಿಕ್ ವೆಲ್ ಟ್ರೈನ್ಡ್ ಟೀಮ್, ಕಾರ್ಡಿಯಾಕ್ ಟೀಮ್ ಇರೋದ್ರಿಂದ ನಮಗೆ ಅಷ್ಟೇ ಸಹಕಾರಿಯಾಗಿದೆ. ಅದಲ್ದಿರ ಏಂಜಿಯೋಗ್ರಫಿ, ಏಂಜಿಯೋಪ್ಲಾಸ್ಟಿ ಜೊತೆಗೆ ಅದಲ್ದಿರ ನಮ್ಮಲ್ಲಿ ಪೇಸ್ ಮೇಕರ್ಸ್ ಆಗಿರ್ಬೋದು, ICDs ಅಂತೇಳಿ ಇಂಪ್ಲಾಂಟಬಲ್ ಕಾರ್ಡಿಯಾಕ್ ಡಿಫಿಬ್ರಿಲೇಟರ್ಸ್ ಅಂತ ಹೇಳ್ತೀವಿ. ಅದಲ್ದಿರ ನೆಕ್ಸ್ಟು ಈ ಮಕ್ಕಳಲ್ಲಿ ಹಾರ್ಟಲ್ಲಿ ಜನ್ಮಜಾತವಾಗಿ ಬರ್ತಕ್ಕಂತಹ ಹೃದಯದಲ್ಲಿ ಹೋಲ್ಸ್ ಇರುತ್ತೆ, ಅದನ್ನು ಡಿವೈಸ್ ಕ್ಲೋಜರ್ಸ್ ಮಾಡೋದಾಗಿರ್ಬೋದು. ಆಮೇಲೆ ಕಾಲಿನ ಅಥವಾ ಕೈನ ರಕ್ತನಾಳದಲ್ಲಿ ಬ್ಲಾಕೇಜಸ್ ಆಗಿರ್ಬೋದು, ಇದನ್ನೆಲ್ಲ ಸರಿಪಡಿಸುವಂತಹ ಪ್ರೊಸೀಜರ್ಸ್ ಕೂಡ ನಾವು ಮಾಡ್ತಾ ಇದ್ದೀವಿ. ಇತ್ತೀಚಿನ ರೀಸೆಂಟ್ ಅಡ್ವಾನ್ಸಸ್ ಆಗಿರ್ತಕ್ಕಂತಹ ಕಾರ್ಡಿಯಾಕ್ ಪ್ರೊಸೀಜರ್ಸ್ ಅಂದರೆ ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೋನೋಗ್ರಫಿ ಅಂತ ಹೇಳ್ತೀವಿ. ಈ ರೆಗ್ಯುಲರ್ ಆಗಿ ಏಂಜಿಯೋಪ್ಲಾಸ್ಟಿ ಮಾಡ್ತಾ ಇದ್ರು. ಈಗ ಟೆಕ್ನಾಲಜಿ ಅಪ್ಗ್ರೇಡ್ ಆಗಿರೋದ್ರಿಂದ ಪೇಷಂಟ್ ಔಟ್ಕಮ್ಸ್ ಇಂಪ್ರೂವ್ ಮಾಡೋದ್ರಲ್ಲಿ ಈ ಅಡ್ವಾನ್ಸ್ ಪ್ರೊಸೀಜರ್ಸ್ ಲೈಕ್ ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೋನೋಗ್ರಫಿ, ಇಂಟ್ರಾವ್ಯಾಸ್ಕ್ಯುಲರ್ ಲೈಥೋಟ್ರಿಪ್ಸಿ, ರೋಟಾ ಅಬ್ಲೇಷನ್ನು, ಈ ಥರದ ರೀಸೆಂಟ್ ಅಡ್ವಾನ್ಸಸ್ ಪ್ರೊಸೀಜರ್ಸ್ ಕೂಡ ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಮಾಡ್ತಾ ಇದ್ದೀವಿ.
ಓಕೆ. ಡಾಕ್ಟರ್, ಇನ್ನು ಪ್ರೋಗ್ರಾಮ್ಸ್, ಈಗ ಇತ್ತೀಚಿನ ದಿನಗಳಲ್ಲಿ ಯೂತ್ಸ್ಗೆ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಯೂತ್ಸಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸೊ ನೀವು ಏನೆಲ್ಲ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀರಾ ಜನರ ಅವೇರ್ನೆಸ್ಗೋಸ್ಕರ? ಲಾಸ್ಟ್ ನವೆಂಬರಲ್ಲಿ 1 ವರ್ಷ ನಮ್ಮ ಹೃದ್ರೋಗ ಇದು ಸಂಸ್ಥೆ ಸ್ಥಾಪನೆ ಆಗಿ 1 ವರ್ಷ ಅಂಗವಾಗಿ ನಾವು ವಾಕಥಾನನ್ನ ಆಯೋಜಿಸಿದ್ವಿ. ಮಹಾಸ್ವಾಮೀಜಿಯವರ ಅಧ್ಯಕ್ಷತೆಗಳ ಮೇಲೆ ಸುಮಾರು 5,000ಕ್ಕೂ ಹೆಚ್ಚು ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಇಲ್ಲಿನ ಸುತ್ತಮುತ್ತ ಹಳ್ಳಿಗಳ ಗ್ರಾಮಸ್ಥರ ಜನಗಳಿಗೆ ಹೃದಯಾಘಾತ ಅಂದ್ರೆ ಏನು, ಹೃದಯಾಘಾತ ಫಸ್ಟ್ ಆಫ್ ಆಲ್ ಅದನ್ನ ಐಡೆಂಟಿಫೈ ಮಾಡೋದು ಹೇಗೆ, ಎಷ್ಟೋ ಜನ ನನಗೆ ಗ್ಯಾಸ್ಟ್ರಿಕ್ ಇದೆ, ತೊಂದರೆ ಇದೆ ಅಂತಾನೆ ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ. ಅದರ ಸಮಸ್ಯೆ ಬಗ್ಗೆ ಅರಿವು ಮೂಡಿಸಕ್ಕೆ, ಆಮೇಲೆ ಹೃದಯಾಘಾತ ಆಗದೆ ಇರೋಂಗೆ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆನೂ ನಾವು ನಮ್ಮ ಡಯಟ್ ಅಲ್ಲಾಗ್ಲಿ, ಆಹಾರ ವಿಧಾನ ಪದ್ಧತಿಗಳಾಗ್ಲಿ, ನಮ್ಮ ವ್ಯಾಯಾಮ ಪದ್ಧತಿಗಳಾಗ್ಲಿ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಸುಮಾರು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ. ಅದರಲ್ಲೂ ವಾಕಥಾನ ಅಂತ ನಾವು ಲಾಸ್ಟ್ ನವೆಂಬರಲ್ಲಿ ತುಂಬ ಯಶಸ್ವಿಯಾಗಿ ಮಾಡಿದ್ವಿ. ಅದಲ್ದಿರ ನಮ್ಮ ಇಂಟ್ರಾ ಡಿಪಾರ್ಟ್ಮೆಂಟಲ್ಲಿ ಎವ್ರಿ ಮಂತು ಒಂದೊಂದು ನಾವು ಪೇಷಂಟ್ಸ್ಗೆ ನಾವು ಎಜುಕೇಟಿವ್ ಟ್ರೀಟ್ಮೆಂಟು ಕೊಡ್ತಾರೆ. ನೀವು ಸೀನಿಯರ್ ಮೋಸ್ಟ್ ಕಾರ್ಡಿಯಾಲಜಿಸ್ಟ್ ಆಗಿರೋದ್ರಿಂದ ಒಬ್ವಿಯಸ್ಲಿ ಈ ಥರ ಪ್ರಶ್ನೆಗಳನ್ನ ನಾನು ಕೇಳಲೇಬೇಕಾಗತ್ತೆ, ಯಾಕಂದರೆ ಜನರಿಗೂ ಕೂಡ ಗೊತ್ತಾಗಬೇಕು. ಈ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ, ಯಾಕೆ? ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಹೃದಯಾಘಾತ ಅಂದ್ರೆ ಏನು? ಈಗ ಹೃದಯ ಇಡೀ ಶರೀರಕ್ಕೆ ರಕ್ತನಾಳಗಳಿಂದ ಇಡೀ ಶರೀರಕ್ಕೆ ರಕ್ತ ಸಂಚಲನ ಪೂರೈಸುತ್ತೆ. ರಕ್ತದಲ್ಲಿ ಆಕ್ಸಿಜನ್ ಆಗಿರ್ಬೋದು, ಆಹಾರ ಎನರ್ಜಿ ಕಾಂಪೊನೆಂಟ್ಸ್ ಇರ್ಬೋದು, ಅದೆಲ್ಲ ಪೂರೈಸ್ತಾ ಇರುತ್ತೆ. ಅದೇ ರೀತಿ ಹೃದಯ ವರ್ಕ್ ಮಾಡೋಕ್ಕೆ ಕೂಡ ಅದಕ್ಕೆ ತನ್ನದೇ ಆದಂಥ ರಕ್ತನಾಳ ಇರುತ್ತೆ. ತನ್ನ ಹೃದಯಕ್ಕೇನೆ, ತನ್ನ ಮಸಲ್ಸ್ಗೆನೆ ಅದಕ್ಕೆ ರಕ್ತನಾಳ, ಅದನ್ನ ಕರೋನರೀಸ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಏಜ್ ಆಗ್ತಾ ಇದ್ದಂಗೆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿ ಕಾಲಕ್ರಮೇಣ ಆ ಕರೋನರಿ ರಕ್ತನಾಳದಲ್ಲಿ ಅಡಚಣೆಗಳು ಉಂಟಾಗುತ್ತೆ. ಅದು ಕೆಲವು ಸತಿ ಏನಾಗುತ್ತೆ ಅಂದ್ರೆ, ನಿಧಾನಕ್ಕೆ ಅಡಚಣೆ ಆದ್ರೆ ಪೇಷಂಟ್ಗೆ ನಡೆದ್ರೆ ಓಡಾಡಿದ್ರೆ ಎದೆ ನೋವು ಬರೋದು, ಏಂಜನ ಅಂತ ಹೇಳ್ತೀವಿ, ಕೂತ್ಕೊಂಡ್ರೆ ಆರಾಮಾಗೋದು, ಈ ತರ ಆಗುತ್ತೆ. ಕೆಲವು ಸತಿ ಆ ಅಡಚಣೆಗಳು ರಪ್ಚರ್ ಆಗಿ ಅಲ್ಲಿ ಇಮಿಡಿಯೇಟ್ ಆಗಿ ಬ್ಲಡ್ ಕ್ಲಾಟ್ ಫಾರ್ಮ್ ಆಗುತ್ತೆ. ಇಮಿಡಿಯೇಟ್ ಆಗಿ ಬ್ಲಡ್ ಕ್ಲಾಟ್ ಫಾರ್ಮ್ ಆಗಿ ರಕ್ತ ಸಂಚಲನ ಏಕ್ದಮ್ ಒಂದೇ ಹಠಾತ್ತನೆ ಸ್ಟಾಪ್ ಆಗುತ್ತೆ. ಅದರಿಂದ ಆ ರಕ್ತ ಸಪ್ಲೈ ಮಾಡ್ತಕ್ಕಂತಹ ಭಾಗ ಏನಿದೆಯೋ ಅದು ಫುಲ್ಲು ನಿಷ್ಕ್ರಿಯಗೊಳ್ಳುತ್ತೆ. ಅದನ್ನೇ ನಾವು ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅನ್ನೋದು. ಒಂದೇ ಸತಿ ಸ್ಟಾಪ್ ಆಗೋದನ್ನ, ರಕ್ತ ಸಂಚಲನ ಸ್ಟಾಪ್ ಆಗೋದನ್ನ, ಅದನ್ನೇ ನಾವು ಹಾರ್ಟ್ ಅಟ್ಯಾಕ್ ಅಂತ, ಹೃದಯಾಘಾತ ಅಂತ ಹೇಳ್ತೀವಿ. ಓಕೆ. ಈ ಹಿಂದೆ ಈ ಬೆಂಗಳೂರು ಅಥವಾ ಬೇರೆ ಎಲ್ಲೇ ಹೋದರೂ ಕೂಡ ಸ್ಟ್ರೆಸ್ ಲೈಫ್ ಅಂದರೆ ಈ ವರ್ಕಿಂಗ್ ಪೀಪಲ್ಗೆ ಹೆಚ್ಚಾಗಿ ಈ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು ಬದಲಾವಣೆ ಆಗಿದೆ. ಹಳ್ಳಿಗಳಲ್ಲೂ ಕೂಡ ರೈತರಾಗಿರಬಹುದು, ತುಂಬ ಕೆಲಸ ಮಾಡಿಕೊಂಡು ಯಾವುದೇ ಸ್ಟ್ರೆಸ್ ಇಲ್ಲದೆ ಖುಷಿಯಾಗಿರೋರ್ಗೂ ಕೂಡ ಈ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ. ಕಾರಣ ಏನು ಡಾಕ್ಟರ್? ಕಾರಣ ಒಂದು ಲೈಫ್ ಸ್ಟೈಲ್, ಮೇನ್ ಇಂಪಾರ್ಟೆಂಟು. ನಮ್ಮ ಲೈಫ್ ಸ್ಟೈಲ್ಸ್ ಹಳ್ಳಿಗಳಲ್ಲೂ ತುಂಬ ಲೈಫ್ ಸ್ಟೈಲ್ಸ್ ಚೇಂಜ್ ಆಗಿದೆ. ಮೊದಲು ಬರೀ ರಾಗಿ ಮುದ್ದೆ, ಅನ್ನ, ಕಾಳು, ಸೊಪ್ಪು, ತರಕಾರಿ ತಿಂತಾ ಇದ್ರು. ಈಗ ಹಳ್ಳಿಗಳಲ್ಲೂ ಯಥೇಚ್ಛವಾಗಿ ಎಣ್ಣೆ ಪದಾರ್ಥನ ಯೂಸ್ ಮಾಡ್ತಾರೆ. ಆಮೇಲೆ ಅವ್ರದ್ದು ಅಷ್ಟೇ ವ್ಯಾಯಾಮ, ಇದು ಶಾರೀರಿಕ ಇದಕ್ಕೆ ಕೂಡ ಫುಲ್ಲು ಕಡಿಮೆ ಆಗಿದೆ. ಅದು ಒಂದು ಕಾರಣ. ಇನ್ನೊಂದು ನೆಕ್ಸ್ಟ್ ಅವೇರ್ನೆಸ್ನು ಜಾಸ್ತಿ ಆಗಿದೆ. ನನಗೆ ನೋವು ಬರ್ತಾ ಇದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕಪ್ಪ ಅಂತ. ಎಷ್ಟೋ ಹಿಂದಿನ ಕಾಲದಲ್ಲಿ ನೋವು ಬರ್ತಾ ಇದ್ರೆ ಲಾಸ್ಟ್ ಸ್ಟೇಜ್ಗೆ ಹೋಗೋವರೆಗೂ ಹೋಗ್ತಾ ಇರಲಿಲ್ಲ. ಎರಡೂ ಮುಖ್ಯ ಕಾರಣಗಳೇ. ಓಕೆ. ಇನ್ನು ಡಯಟು ಇದೆಲ್ಲ ತುಂಬ ಮುಖ್ಯ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ. ಮತ್ತೆ ಎಷ್ಟು ಹವರ್ಸ್ ನಿದ್ದೆ ಮಾಡಬೇಕಾಗತ್ತೆ? ಒಂದು ಡಯಟ್ ಆಗಿ ಮೇನ್ ಆಗಿ ಹೇಳಬೇಕು ಅಂದ್ರೆ ಜಿಡ್ಡಿನಾಂಶ ಪದಾರ್ಥಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಪ್ರೊಸೆಸ್ಡ್ ಫುಡ್ಸ್, ಆಚೆ ಕಡೆ ಸಿಗ್ತಕ್ಕಂಥ ಪ್ಯಾಕೇಜ್ಡ್ ಫುಡ್ಸ್ನ ಕೂಡ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಮತ್ತಷ್ಟು ಕೆಮಿಕಲ್ಸ್ ಆಗಿರ್ಬೋದು, ದಟ್ ವಿಲ್ ರಿಯಾಕ್ಟ್ ವಿತ್ ದ ಹ್ಯೂಮನ್ ಬಾಡಿ. ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ರೆಗ್ಯುಲರ್ ಆಗಿ ನಾವು ಮಾಮೂಲಿ ನಿಮ್ಮ ಮನೇಲಿ ಏನು ಮುದ್ದೆ, ಅನ್ನ, ಕಾಳು, ಬೇಳೆ, ತರಕಾರಿ ಏನು ತಗೊಳ್ತಾ ಇದ್ವೋ ಅದೇ ತಗೊಳ್ಳಿ. ಆಮೇಲೆ ನಿದ್ದೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಲೈಫಲ್ಲಿ ಸ್ಟ್ರೆಸ್ ಕಡಿಮೆ ಆಗೋದಕ್ಕೆ ಸ್ಲೀಪ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಿದ್ದೆ ಕೂಡ ಅಲ್ಲೂ ಆರೋಗ್ಯವಾದಂತಹ ನಿದ್ದೆ, ಸ್ಲೀಪ್, ಕ್ವಾಲಿಟಿ ಆಫ್ ದ ಸ್ಲೀಪ್ ಅಂತ ಹೇಳ್ತೀವಿ. ನಾಟ್ ಓನ್ಲಿ ಡ್ಯೂರೇಷನ್ ಆಫ್ ಸ್ಲೀಪ್, ಇಟ್ಸ್ ಎ ಕ್ವಾಲಿಟಿ ಆಫ್ ದ ಸ್ಲೀಪ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಕೆಲಸದಲ್ಲಿ ಸ್ಲೀಪ್ ಡಿಸಾರ್ಡರ್ಸ್ದು ಇರ್ತದೆ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಅಂತ ಹೇಳ್ತೀವಿ. ಯಾರಿಗೆ ಈ ಗೊರಕೆ ಹೊಡೆಯೋ ಕಾಯಿಲೆ ಇರುತ್ತೆ ಅವ್ರದಲ್ಲಿ ಕೂಡ ಸರಿಯಾಗಿ ನಿದ್ದೆ ಮಾಡೋ ಟೈಮಲ್ಲಿ ಶರೀರದಲ್ಲಿ ಆಕ್ಸಿಜನೇಷನ್, ಉಸಿರಾಟಕ್ಕೆ ತೊಂದರೆಗೂ ಅಡಚಣೆ ಉಂಟಾಗುತ್ತೆ. ಅದರಿಂದ ಆಕ್ಸಿಜನ್ ಡೌನ್ ಆಗಿ ಅದರಿಂದ ಬರ್ತಕ್ಕಂತಹ ಸುಮಾರು ಕಾರಣಗಳಿಂದ ಹೃದಯ ಮೇಲೆ ಸ್ಟ್ರೆಸ್ಸು, ಬಿ ಪಿ, ಶುಗರು ಎಲ್ಲ ಬರ್ತಕ್ಕಂಥ ಚಾನ್ಸಸ್ಸು ಇದೆ. ನಿದ್ದೆನೂ ಇಂಪಾರ್ಟೆಂಟು. ಸುಮಾರು 6 ಗಂಟೆಯಿಂದ 7 ಗಂಟೆವರೆಗೂ ಮಾಡ್ತಕ್ಕಂಥ ನಿದ್ದೆ ಕರೆಕ್ಟಾಗಿ ಬೆಳಗ್ಗೆ 10 ಗಂಟೆ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕರೆಕ್ಟಾಗಿ ನಿದ್ದೆ ಮಾಡಬೇಕಾಗುತ್ತೆ. ಎವ್ರಿ ಡೇ ಸೇಮ್ ಟೈಮ್ ಒನ್ ಹ್ಯಾಸ್ ಟು ಸ್ಲೀಪ್, ಸೇಮ್ ಟೈಮ್ ಒನ್ ಹ್ಯಾಸ್ ಟು ಗೆಟ್ ಅಪ್. ಆ್ಯಂಡ್ ಆಲ್ಸೋ ಕ್ವಾಲಿಟಿ ಆಫ್ ದ ಸ್ಲೀಪ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟು ಆಗುತ್ತೆ. ಡಾಕ್ಟರ್, ನೀವು ಕೂಡ ಗಮನಿಸ್ತಿರ್ತೀರಾ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಈ ಕೊರೋನಾ ಬಂದ ನಂತರ ಈ ಹಾರ್ಟ್ ಅಟ್ಯಾಕ್ ಕೇಸಸ್ ಜಾಸ್ತಿ ಆಗಿದೆ. ಕಾರಣ ಏನಿರಬಹುದು ಡಾಕ್ಟರ್? ಕರೋನಾ ಅದು ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ಗೆ ಕಾರಣ ಜಿಡ್ಡಿನಾಂಶ, ಬಿ ಪಿ, ಶುಗರು ಅಂತಲೇ ಇತ್ತು. ರೇರಾಗಿ ಅಲ್ಲೊಂದು ಇಲ್ಲೊಂದು ಇನ್ಫೆಕ್ಷನಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ನಾವು ನೋಡ್ತಾ ಇದ್ವಿ. ಬಟ್ ಕರೋನಾ ಕಾಲದಿಂದ ಈಚೆಗೆ ಕರೋನಾ ಇನ್ಫೆಕ್ಷನ್ ಆಗಿದ್ದ ಸಮಯದಲ್ಲಿ ನಮ್ಮಲ್ಲಿ ಇನ್ಫ್ಲಮೇಟರಿ ಪ್ರೋಸೆಸ್ಸು ಜಾಸ್ತಿ ಇರುತ್ತೆ. ರಕ್ತ ಹರಿತಕ್ಕಂತಹ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಸ್ಟ್ರೋಕ್ ಆಗೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರನೇ ನಾವು ಅದಕ್ಕೆ ಸಪ್ರೇಟ್ ಟ್ರೀಟ್ಮೆಂಟು ಕೊಡ್ತಾ ಇರ್ತೀವಿ. ಕರೋನಾ ಆಗಿತ್ತು ಪೇಷಂಟು ಕರೋನಾದಿಂದ ಬಳಲುತ್ತಿರುವ ಸಮಯದಲ್ಲಿ. ಬಟ್ ಒಂದ್ಸತಿ ಕರೋನಾ ಇನ್ಫೆಕ್ಷನ್ ಕ್ಯೂರ್ ಆದಮೇಲೆ ಅದಕ್ಕೂ ಕರೋನಾದಕ್ಕೂ ಮುಂದೆ ಆಗೋ ಹಾರ್ಟ್ ಅಟ್ಯಾಕ್ಗೂ ಸಂಬಂಧ ಇರುತ್ತೆ. ನನಗೆ 2 ವರ್ಷದಿಂದ ಕರೋನಾ ಆಗಿತ್ತು, ಅದಕ್ಕೆ ಇವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೂ ಸಂಬಂಧ ಇರೋದಿಲ್ಲ. ಅದಕ್ಕೆ ಸಪ್ರೇಟ್ ಕಾರಣಗಳಿರುತ್ತೆ. ಬಟ್ ಹೌದು, ಕರೋನಾ ಆಗಿದ್ದ ಟೈಮಲ್ಲಿ, ಇನ್ಫೆಕ್ಷನ್ ಆಗಿದ್ದ ಟೈಮಲ್ಲಿ 2 ವಾರದಿಂದ 3 ವಾರ ಒಳಗಡೆ ಶರೀರದ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆ ಜಾಸ್ತಿ ಇರುತ್ತೆ. ಹಾರ್ಟ್ ಅಟ್ಯಾಕ್ ಆಗೋ ಹಾಗೂ ಸ್ಟ್ರೋಕ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಓಕೆ, ಈಗ ಒನ್ ಆಫ್ ದ ರೀಸೆಂಟ್ ಚಾಲೆಂಜ್ ಆಗಿರಬಹುದು, ನೀವಿಲ್ಲಿ ಸ್ಟಾರ್ಟ್ ಮಾಡಿದಾದ್ಮೇಲೆ ಯಾವುದು ಡಾಕ್ಟರ್ ಹೇಳಕ್ಕೆ ಇಷ್ಟಪಡ್ತೀರಾ? ಒನ್ ಆಫ್ ದ ಚಾಲೆಂಜ್, ಲೈಕ್ ಉಳಿಯೋದೇ ಇಲ್ಲ, ಉಳಿದ್ಬಿಟ್ರು, ಆ ಥರ ಸಿಚುವೇಶನ್ಸ್ ಏನಾದರೂ ಎದುರಾಗಿತ್ತಾ ಏನು ಅಂತ? ಒಂದಲ್ಲ, ಸುಮಾರು ಪೇಷಂಟ್ಸು ನಮಗೆ ತುಂಬ ಕ್ರಿಟಿಕಲ್ ಸ್ಟೇಜ್, ಉಸಿರೇ ಹೋಗೋ ಸ್ಟೇಜಲ್ಲಿ ಬಂದಿದ್ದಾರೆ. ಆಂಬ್ಯುಲೆನ್ಸಿಂದ ಇಳಿದ ತಕ್ಷಣ ಅರೆಸ್ಟ್ ಆಗೋ ಪೇಷಂಟ್ಸ್ ಇದೆ. ಔಟ್ ಹಾಸ್ಪಿಟಲ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಆ ಟೋಲ್ ಹತ್ರ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಬಂದಿದ್ದ ಪೇಷಂಟ್ಸ್ನು ನಾವು ಕಾರ್ಡಿಯೋಪಲ್ಮನರಿ ಸ್ಟೇಷನ್ ಮಾಡಿ ನಾವು ರಿವೈವ್ ಮಾಡಿ ಇಮ್ಮಿಡಿಯೇಟಾಗಿ ಪೇಷಂಟ್ನ ನಾವು ಕ್ಯಾಥ್ಲಾಬ್ ಪ್ರೊಸೀಜರ್ ತೊಗೊಂಡು ರಕ್ತ ಸಂಚಲನ ಎಸ್ಟಾಬ್ಲಿಷ್ ಮಾಡಿ ಅಂಥ ಪೇಷಂಟ್ಸ್ನು ಜೀವ ಉಳಿಸಿದ್ದು ಸುಮಾರು ಎಕ್ಸಾಂಪಲ್ಸ್ ಜೀವಂತವಾಗಿ ನಾವು ಮನೆಗೆ ವಾಪಸ್ ಕಳಿಸ್ಕೊಟ್ಟಿದ್ದೆ ಸುಮಾರು ಎಕ್ಸಾಂಪಲ್ಸ್ ಇದೆ ನಮ್ಮಲ್ಲಿ. ಇನ್ನು ಸಾಮಾನ್ಯವಾಗಿ ಬಡವರು ಯೋಚನೆ ಮಾಡ್ತಾರೆ ಆಸ್ಪತ್ರೆಗೆ ಬರೋಕ್ಕಿಂತ ಮುಂಚೆ, ಅಯ್ಯೋ ನಂಗೆ ಹೃದಯ ಸಂಬಂಧಪಟ್ಟಂಥ ಕಾಯಿಲೆ ಇದೆ, ಇನ್ನೆಷ್ಟು ಟ್ರೀಟ್ಮೆಂಟ್ ಕಾಸ್ಟ್ ಆಗುತ್ತೋ ಏನು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿ ಕಾಸ್ಟ್ ಕೂಡ ಎಲ್ಲರಿಗೂ ಕೂಡ ಅಂದರೆ ಇಟ್ಕುವಂಥ ಪ್ರೈಸ್ ಇದೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮಲ್ಲಿ ನಮ್ಮ ಹಾಸ್ಪಿಟಲ್ ಮುಖ್ಯವಾದ ಧ್ಯೇಯ, ಮಹಾಸಮಾಜಿಯವರ ಮುಖ್ಯವಾದ ಧ್ಯೇಯ ಅಂದರೆ ಶ್ರೀಮಂತರಿಗೆ ಯಾವುದು ಹೈಯೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೋ ಅದೇ ಕಡು ಬಡವರಿಗೂ ಕೂಡ ಅದೇ ಟ್ರೀಟ್ಮೆಂಟ್ ಸಿಗಬೇಕು. ಅವ್ರು ಬಡವರು ಅದಕ್ಕೆ ನಿಮಗೆ ಬೇರೆ ತರಹ ಟ್ರೀಟ್ಮೆಂಟು, ಶ್ರೀಮಂತರಿಗೆ ಹೈಯೆಸ್ಟ್ ಕ್ವಾಲಿಟಿ ಟ್ರೀಟ್ಮೆಂಟು, ಈ ಥರ ಇದೆ. ಬಟ್ ನಮ್ಮ ಹಾಸ್ಪಿಟಲ್ ಧ್ಯೇಯ ಏನಂದರೆ ಅಷ್ಟೇ ಕಡು ಬಡವರು ಕೂಡ ಹೈಯೆಸ್ಟ್ ಮಾಡೆಲ್ ಆಫ್ ಟ್ರೀಟ್ಮೆಂಟು ನಾವನ್ನ ದೊರಕಿಸ್ಕೊಡ್ತಾ ಇದ್ವಿ. ರೆಗ್ಯುಲರ್ ಆಗಿ ನಾವು ಸ್ಕೀಮಲ್ಲಿ ಬರ್ತಕ್ಕಂತಹ BPL ಪೇಷಂಟ್ಸ್ಗೆ ಕಂಪ್ಲೀಟಾಗಿ 100% ಫ್ರೀಯಾಗಿ ನಾವು ಪೇಷಂಟ್ನ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದೀವಿ. ನಮಗೆ ಒಂದು 70% ಆಫ್ ಪೇಷಂಟ್ಸು ಎಲ್ಲರೂ ಈ ಥರ ಬಿಲೋ ಪಾವರ್ಟಿ ಲೈನ್ ಪೇಷಂಟ್ಸೇ ಬರ್ತಾರೆ. ಎಲ್ಲರಿಗೂ ನಾವು ಕಂಪ್ಲೀಟಾಗಿ ಫ್ರೀ ಮಾಡಿ ಕಳಿಸ್ತೀವಿ. ಇನ್ನು ಮಿಕ್ಕಿದ್ದು ಪೇಷಂಟ್ಸ್ ಕೂಡ ತುಂಬ ಅಫೋರ್ಡಬಲ್ ಟ್ರೀಟ್ಮೆಂಟ್ ಅಲ್ಲಿ ನಮಗೆ ಬೆಂಗಳೂರು ಮೈಸೂರಲ್ಲಿ ಎಷ್ಟು ಖರ್ಚಾಗುತ್ತೋ ಅದರಲ್ಲಿ 30% ಒಳಗಡೆನೆ ನಮ್ಮ ಹಾಸ್ಪಿಟಲಲ್ಲಿ ತುಂಬ ಅಫೋರ್ಡಬಲ್ ಟ್ರೀಟ್ಮೆಂಟಾಗಿ. ಎಕ್ಸಾಂಪಲ್ ಹೇಳಬೇಕಾದ್ರೆ ಆಚೆ ಕಡೆ ಏಂಜಿಯೋಗ್ರಫಿಗೆ 20,000 ಚಾರ್ಜ್ ಮಾಡ್ತಾರೆ, ನಮ್ಮಲ್ಲಿ ಬರೀ ಕೇವಲ 5,000 ಚಾರ್ಜ್ ಮಾಡ್ತಾರೆ. 60,000 ಇಂದ 70,000 ಒಳಗಡೆ ನಮ್ಮಲ್ಲಿ ಏಂಜಿಯೋಪ್ಲಾಸ್ಟಿ ಪ್ರೊಸೀಜರ್ಸ್ ಕೂಡ ಮಾಡ್ತಾರೆ. ಓಕೆ, ಬಹುಶಃ ಇದು ಬಡವ್ರಿಗೂ ಕೂಡ ತುಂಬ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಎಸ್, ಒಟ್ಟಾರೆ ವೀಕ್ಷಕರ, ನೀವೇನು ಬೆಂಗಳೂರಿಗೆ ಬರಬೇಕಾಗಿಲ್ಲ, ಆದಿಚುಂಚನಗಿರಿಗೆ ಬಂದರೂ ಕೂಡ ನಿಮಗೆ ಹೃದಯ ಕಾಯಿಲೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇದ್ರೂ ಕೂಡ ಉತ್ತಮ ಚಿಕಿತ್ಸೆ ನೀಡೋದಕ್ಕೆ ಆದಿಚುಂಚನಗಿರಿ ಆಸ್ಪತ್ರೆ ವೈದ್ಯರು ರೆಡಿ ಆಗಿರ್ತಾರೆ.
ಇನ್ನಷ್ಟು ಹೆಲ್ತ್ ಅಪ್ಡೇಟ್ಸ್ಗಾಗಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾರೆ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.